ನಮಸ್ಕಾರ ಸ್ನೇಹಿತರೆ. ಈಗ ನಾನು ಹೇಳಲು ಹೊರಟಿರೋ ಚಿತ್ರದ ಹೆಸರು ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿಯವರ ನಟನೆ ಚಿತ್ರ ಆಗಿದೆ. ರಿಷಬ್ ಶೆಟ್ಟಿಯವರು ಈ ಚಿತ್ರದ ಮೂಲಕ ಮರಳಿ ನಮ್ಮ ಮುಂದೆ ಬಂದಿದ್ದಾರೆ. ಈ ಬಾರಿ ಕದಂಬ ಸಾಮ್ರಾಜ್ಯ ಕಾಲಕ್ಕೆ ನಮ್ಮನ್ನು ಕರೆದೊಯ್ಯುತ್ತಾರೆ. ಈ ಚಿತ್ರವು ಸೀಕ್ವೆಲ್ ಆಫ್ ಕಾಂತಾರ ಆಗಿದೆ. ಈ ಚಿತ್ರದಲ್ಲಿ ಭೂಮಿ, ದೇವತೆ, ಮಾನವ ನಡುವಿನ ಸಂಘರ್ಷ ಹಾಗೂ ಪೌರಾಣಿಕ ಕಥೆಯನ್ನು ತೋರಿಸಲಾಗಿದೆ. ರಿಷಬ್ ಶೆಟ್ಟಿಯವರು ಈ ಚಿತ್ರದಲ್ಲಿ 3 ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಚಿತ್ರಕಥೆ, ನಿರ್ದೇಶನ ಮತ್ತು ನಟನೆ ಹಾಗೂ 3 ವಿಭಾಗಕ್ಕೂ ನ್ಯಾಯ ಒದಗಿಸಿದ್ದಾರೆ. ಇದಲ್ಲದೆ ಎಲ್ಲ ನಟ ನಟಿಯರು ತಮ್ಮ ಅದ್ಭುತ ನಟನೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಈ ಚಿತ್ರದಲ್ಲಿ ಏನಿಷ್ಟ ಆಗುತ್ತೆ ಅಂತ ಅಂದರೆ, ಚಿತ್ರದಲ್ಲಿ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಅರಣ್ಯ ದೃಶ್ಯಗಳನ್ನು ನಿಜವಾಗ್ಲೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿ ಫ್ರೇಮ್ನಲ್ಲೂ ದೇವರ ಸಾನ್ನಿಧ್ಯವನ್ನು ತೋರಿಸಿದ್ದಾರೆ. ರಿಷಬ್ ಶೆಟ್ಟಿಯವರ ಅಭಿನಯ ಅತ್ಯದ್ಭುತ. ಭಕ್ತಿ, ಶಕ್ತಿ, ಹೋರಾಟ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಅವರ ಕಣ್ಣುಗಳಲ್ಲಿ ದೈವಕತೆ ಎದ್ದು ಕಾಣುತ್ತದೆ. ಮ್ಯೂಸಿಕ್ ವಿಭಾಗಕ್ಕೆ ಬಂದಾಗ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅತ್ಯದ್ಭುತ. ಈ ಚಿತ್ರಕ್ಕೆ ಹೇಳಿ ಮಾಡಿಸ್ದಂಗಾಗಿದೆ. ಈ ಚಿತ್ರದ ಜೀವಾಳ ಆತ್ಮ ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ನೆಗೆಟಿವ್ ಅಂತ ಹೇಳಬೇಕಾದ್ರೆ, ಮೊದಲನೇ ಭಾಗದಲ್ಲಿ ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ, ಆದರೆ ಎರಡನೇ ಭಾಗದಲ್ಲಿ ವೇಗವಾಗಿ ಸಾಗುತ್ತದೆ ಹಾಗೂ ಸಂಪೂರ್ಣ ರೋಮಾಂಚನಗೊಳಿಸುತ್ತದೆ. ಕತೆ ಪೌರಾಣಿಕ ಆದ ಕಾರಣ ಪ್ರತಿ ಕ್ಷಣವೂ ಏನಾಗುತ್ತೆ ಅಂತ ಕುತೂಹಲ ಮೂಡಿಸುತ್ತದೆ. ಕಾಂತಾರ ಚಾಪ್ಟರ್ 1 ಇದು ಕೇವಲ ಸಿನಿಮಾ ಅಲ್ಲ, ಇದು ಒಂದು ದೃಶ್ಯಾನುಭವ. ಇದು ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವು. ಸಾಂಸ್ಕೃತಿಕ ಉತ್ಸವ ಅಂತಲೇ ಹೇಳ್ತೀವಿ. ಈ ಚಿತ್ರ ನೀವು ಖಂಡಿತವಾಗಿ ನಿಮ್ಮ ಮನೆ ಹತ್ರ ಇರೋ ಥಿಯೇಟ್ರಿಗೆ ಹೋಗಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಖುಷಿ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋ ಲೈಕ್ ದಿಸ್. ಥ್ಯಾಂಕ್ ಯು.